ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ವಿದ್ಯೆ ಸಿರಿನಾಡು ಶರತ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹತ್ತಿರ ಬರುವಂಥ ಐರಣಿ ಗ್ರಾಮದಲ್ಲಿ ಬಂದಿದ್ದೇವೆ. ಇದು ಐರಣಿ ಗ್ರಾಮದಿಂದ ಒಂದು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ. ಇದು ಅರಣ್ಯದ ಮಧ್ಯಭಾಗದಲ್ಲಿ ಬರುವಂಥ ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ದೇವಸ್ಥಾನ. ಇದೇ ದೇವಸ್ಥಾನದ ಮುಂಭಾಗ ಬರುವಂಥ ಇನ್ನೊಂದು ಬೆಟ್ಟದ ಮೇಲೆ ಕಾಣ್ತಾ ಇದೆ ನೋಡ್ರಿ, ಇಲ್ಲಿ ಶ್ರೀ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಇದು ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ಹಲವಾರು ದೇವಸ್ಥಾನಗಳ ಪೈಕಿ ಇದು ಸಹ ಒಂದು. ಇಲ್ಲಿ ನೋಡಿ, ಕ್ಲೀನ್ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗ. ಮಳೆ ಬಂದಿರೋದ್ರಿಂದ ಎಲ್ಲ ದೇವಸ್ಥಾನದ ಮುಂಭಾಗ ಬೆಳೆದಿರುವಂಥ ಗಿಡಗಳನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗ ಬೆಳೆದಿರುವಂಥ ಗಿಡಗಳನ್ನ. ಇಲ್ಲಿ ನೋಡ್ಬೋದು, ಭಾಳಷ್ಟು ಹಳೆಯದಾದಂಥ ದೇವಸ್ಥಾನ ಇದು. ಭಾಳಷ್ಟು ವರ್ಷಗಳ ಹಿಂದೆ ಒಂದು ಕಟ್ಟಿರುವಂಥ ದೇವಸ್ಥಾನ ಇದು. ಶ್ರೀ ಕೊಟ್ರೇಶ್ವರ ಆಸನ ಅಂತ ಬರೆದಿದ್ದಾರೆ ಅವಾಗೆ. ಅದರ ದೇವಸ್ಥಾನದ ಮುಂಭಾಗ ಒಂದು ಸಣ್ಣ ಮಂಟಪ ಥರ ಮಾಡಿದ್ದಾರೆ. ಶ್ರೀ ಗುರು ಕೊಟ್ರೇಶ್ವರ ಆಸನ ಇಲ್ಲಿ ನೋಡ್ತಾ ಇದ್ದೇವೆ. ಎಷ್ಟು ಚಿಕ್ಕದಾಗಿದೆ ಈ ಕಾಡಿನ ಮಧ್ಯಭಾಗದಲ್ಲಿ. ಇಲ್ಲಿ ಬರೆದಿದ್ದಾರೆ ನೋಡ್ರಿ, 1995 ಕಟ್ಟಿರುವಂಥ ದೇವಸ್ಥಾನ ಇದು. ಇದಕ್ಕಿಂತ ಮುಂಚೆನೇ ಒಂದು ಚಿಕ್ಕದಾದ ದೇವಸ್ಥಾನ ಇತ್ತು. ಇದು 1995 ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದ್ದಾರೆ ದೇವಸ್ಥಾನನ. ಈಗ ಹತ್ತತ್ರ ಒಂದು 30 ವರ್ಷದ ಹಿಂದೆ ಕಟ್ಟಿರುವಂಥ ದೇವಸ್ಥಾನ ಇದು. ಕಾಡಿನ ಮಧ್ಯಭಾಗದಲ್ಲಿ ಬರುವಂಥ ದೇವಸ್ಥಾನ ಇದು. ಬನ್ನೀಗ ಒಳಗಡೆ ಹೋಗೋಣ, ದೇವಸ್ಥಾನದ ಒಳಗಡೆ. ಇಲ್ಲಿದೆ ನೋಡಿ, ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ಒಂದು ಮೂರ್ತಿ ಇದು. ಭಾಳಷ್ಟು ಹಳೆಯದಾದಂಥ ಮೂರ್ತಿ ಇದು. ಕಾಡಿನ ಮಧ್ಯೆ ನೆಲೆಸಿರುವಂಥ ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ಮಂಟಪ ಇದು. ಆ ಕಡೆ ಈ ಕಡೆ ನಾಗಪ್ಪನ ಕಲ್ಲುಗಳು ಸಹ ಇದ್ದಾವೆ ಇಲ್ಲಿ ದೇವಸ್ಥಾನ ಒಳಭಾಗ. ನೋಡಿ, ಇಲ್ಲಿ ನಾಗಪ್ಪ ಕಲ್ಲಿನ ಮೂರ್ತಿಗಳು ಇದಾವೆ ಒಳಗಡೆ. ನಮ್ಮ ಕರ್ನಾಟಕದಲ್ಲಿ ದೊಡ್ಡದಾದಂಥ ಶ್ರೀ ಗೋಣಿಬಸವೇಶ್ವರ ಸ್ವಾಮಿಯ ದೇವಸ್ಥಾನ ಈಗಿನ ನಮ್ಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹತ್ತಿರ ಬರುವಂಥ ಶ್ರೀ ಕೂಲಹಳ್ಳಿಯಲ್ಲಿ ದೇವಸ್ಥಾನ ಇದೆ. ಹಾಗೆ ಐರಣಿ ಗ್ರಾಮದಲ್ಲೂ ಸಹ ಒಂದು ಚಿಕ್ಕದಾದಂಥ ದೇವಸ್ಥಾನ ಇಲ್ಲೂ ಸಹ ಇದೆ ಒಂದು.
ನೋಡಿ ಇಲ್ಲಿ ನೋಡ್ಬೋದು. ಒಂದು ದೊಡ್ಡದಾದ ಕಾಡಿನ ಮಧ್ಯೆ ಇರುವಂಥ ಒಂದು ದೇವಸ್ಥಾನ ಇದು. ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮುಂಭಾಗ. ಇಲ್ಲಿ ಕಟ್ಟೆ ಮೇಲೆ ಬರೆದಿದ್ದಾರೆ, ಡೇಟು ಇಸ್ವಿ ಸಹ ಬರೆದಿದ್ದಾರೆ. ಅದ್ರ ಮೇಲೆ ಸುಣ್ಣ ಹಚ್ಚಿ ಎಲ್ಲ ಅಳಿಸೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟನೇ ತಾರೀಕು ಎಷ್ಟನೇ ತಿಂಗಳಲ್ಲಿ ಕಟ್ಟಿದ್ದಾರೆ ಇದು ಅನ್ನೋದನ್ನ ಬರೆದಿದ್ದಾರೆ. ಅಲ್ಲಿ ಅಳಿಸೋಗ್ಬಿಟ್ಟಿದೆ. ಅಲ್ಲೇನು 1995 ಒಂದು ಕಾಣ್ತಾ ಇದೆ ಅಷ್ಟೇ. ಅಲ್ಲಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಸಹ ಒಂದು ಸಣ್ಣದಾದ ಒಂದು ಚಿಕ್ಕ ನೀರಿನ ಹೊಂಡ ಇದೆ. ನೋಡಿ, ಇಲ್ಲಿ ನೋಡ್ಬೋದು, ದೇವಸ್ಥಾನದ ಪಕ್ಕದಲ್ಲೇ ಇದೆ. ಅಲ್ಲಿ ನೋಡಿ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಕಾಣ್ತಾ ಇದೆ. ನೋಡಿ, ಬೆಟ್ಟದ ಮೇಲೆ ಹೋಗೋಕ್ಕೆ ಮೆಟ್ಲು ಸಹ ಕಟ್ತಾ ಇದ್ದಾರೆ. ಅಲ್ಲಿ ಮುಂಚೆ ಎಲ್ಲ ಇದ್ದಿಲ್ಲ ಮೆಟ್ಲು, ಈಗ ಕಟ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಶ್ರಾವಣ ಸೋಮವಾರ ಭಾಳಷ್ಟು ವಿಜೃಂಭಣೆಯಿಂದ ಹಬ್ಬ ನಡೆಯುತ್ತೆ. ಅಲ್ಲಿ ಮೇಲೆ ಪ್ರತಿ ವರ್ಷವೂ ನಡೆಯುತ್ತೆ ಮೇಲೆ ಬೆಟ್ಟದ ಮೇಲೆ. ದೇವಸ್ಥಾನದ ಮೇಲ್ಭಾಗ ಸಹ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಮೇಲೆಲ್ಲ ಮರದ ಎಲೆಗಳು ಸಹ ಬಿದ್ದಿರ್ತಾವಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ. ಹಾಗೆ ಇಲ್ಲಿ ದೇವಸ್ಥಾನದ ಮುಂಭಾಗ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಕಟ್ಟೆ ಕಾಣ್ತಾ ಇದೆ. ಇದು ದೇವಸ್ಥಾನದ ಮುಂಭಾಗ ಒಂದು ಬಸವಣ್ಣ ಸತ್ತಿರುತ್ತೆ. ಆ ಬಸವಣ್ಣನ ಅಲ್ಲೇ ದೇವಸ್ಥಾನದ ಪಕ್ಕನೇ ಮಣ್ಣು ಮಾಡಿರ್ತಾರೆ. ಅದರದ್ದೇ ಒಂದು ಕಟ್ಟೆ ಕಟ್ಟಿದ್ದಾರೆ ದೇವಸ್ಥಾನದ ಪಕ್ಕ. ನೋಡಿದ್ರಲ್ಲ ಸ್ನೇಹಿತರೆ, ಈ ದೇವಸ್ಥಾನದ ಒಂದು ಚಿಕ್ಕ ಪರಿಚಯ ತಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಸಹ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.